ಬಹುಶಃ ಇದು ನನಗೆ ಇರ್ತಕ್ಕಂಥ ಮಾಹಿತಿ, ಇದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರ ಏನು ನಿರಂತರವಾಗಿ ಇವತ್ತು ದೇಶದಲ್ಲಿ ಜಾರಿ ಸಂಸ್ಥೆಗಳನ್ನ ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ. ಮತ್ತೊಂದು ಉದಾಹರಣೆ, ಇದೊಂದಲ್ಲ, ಇದೊಂದು ಮತ್ತೊಂದು ಉದಾಹರಣೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ನನಗೆ ಯಾರು ಇಡಿ ಮಾಡಿದಾರ, ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡಿದಾರ ನನಗೆ ಮಾಹಿತಿ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಸರ್ಕಾರದ ಅಥವಾ ಬೇರೆ ಜನಕ್ಕೆ ಮೋಸ ಮಾಡುವ ಮತ್ತೊಂದು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾಗಿಯಾಗಿದೆ. ಇಲ್ಲಿ ಯಾವ ಕಾರಣಕ್ಕೆ ಇದು ನೇಮಕಾತಿ ಆಗಿ ಪ್ರಕ್ರಿಯೆ ಹಂಗಾರೆ ಯಾಕೆ ಆ ಟೈಮಲ್ಲಿ ಮಾಡಲಿಲ್ಲ? ಸಬ್ ಇನ್ಸ್ಪೆಕ್ಟರ್ಸ್ ಆಯ್ತಲ್ಲ ನೇಮಕಾತಿ, ಆ ಟೈಮಲ್ಲಿ ಇಡಿ ಅವ್ರಿಗೆ ನಿದ್ದೆ ಮಾಡ್ತಿದ್ರ? ಏನ್ ಆಗ್ಬಿಟ್ಟಿದೆ ಅಂತ ಇವತ್ತು ಕೋಮುಲಲ್ಲಿ, ಕೊಚ್ಚಿಮುಲಲ್ಲಿ ಈ ರೀತಿಯಾಗಿ ಇವರು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಏನಾಗ್ಬಿಟ್ಟಿದೆ ಅಂತ. ಯಾಕಂದ್ರೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಬಿಜೆಪಿಯವರ ಎದುರಿಸ್ತಕ್ಕಂಥ ಏನು ಒಂದು ಪ್ರವೃತ್ತಿ ಇದೆ ರಾಜಕಾರಣದಲ್ಲಿ, ಎಲ್ಲರನ್ನ ಎದುರಿಸಬಹುದು ಅಂತಕ್ಕಂಥ ಪ್ರವೃತ್ತಿ ಇದೆ, ಅದನ್ನ ಮುಂದುವರೆದ ಭಾಗ ಇದೆ ಅಷ್ಟೇ. ಅದರಿಂದ ಇದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ತಯಾರಿರ್ತಾರೆ. ಅದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಇಲ್ಲ. ಈಗ ನಾವು ನೋಡಿ, ವಿಭಜನೆ ಆಗಲೇಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಇದನ್ನ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಇದೆ. ಈಗ ನೋಡಿ, ಇಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಈಗ ಏನು ನಮ್ಮ ಸ್ಯಾಚೆಟ್ಸ್ ಮಾಡುವಂಥದ್ದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಅರ್ಥ ಆಯ್ತಲ್ಲ. ಈಗ ಅದಕ್ಕೆ ಅವರು 50 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಕೊಚ್ಚಿಮಲ್ ಅವರು. ಇಲ್ಲಿ ಇನ್ನ ಅವ್ರಿಗೆ ಒಂದು 10 ಎಕರೆ ಜಾಗನೂ ಕೇಳಿದ್ದಾರೆ, 10 ಎಕರೆ ಬೇಕು ಇನ್ನ ಹೆಚ್ಚುವರಿ ಆಗಿರಲಿ ಅಂತ. ಅದೆಲ್ಲ ಆದಾಗ, ನಾವು ವಿಭಜನೆ ಆದಾಗ ನಾವು ಪ್ಯಾಕೆಟ್ಸ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದ ಜನರಿಗೆ ಪ್ಯಾಕ್ಡ್ ಏನು ಮಿಲ್ಕ್ ಹಾಲು ಕೊಡುವಂಥದ್ದಕ್ಕೆ ಅವಕಾಶ ಆಗ್ತಿತ್ತು. ಇವೆಲ್ಲ ಕೆಲವೆಲ್ಲ ತಯಾರಿ ಮಾಡ್ತಾ ಇದ್ವಿ. ಸುಮ್ಮನೆ ಏಕಾಏಕಿ ಯಾರಿಗೂ ಅಧಿಕಾರ ಕೊಡಬೇಕು, ಮಾಡಬೇಕು, ವಿಭಜನೆ ಮಾಡಿದ್ರೆ ರಾಜಕೀಯ ಲಾಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡ್ತಿಲ್ಲ. ಒಂದು ಅರ್ಥಪೂರ್ಣವಾಗಿ ಅದೇ ಒಂದು ಭಾಗ ಆದಂಥ ಒಂದು ಕುಟುಂಬದಲ್ಲೇ ಭಾಗಗಳಾಗಬೇಕಾದ್ರೆ ಎಷ್ಟು ಅದಕ್ಕೆ ರೂಪರೇಷೆಗಳು ಏನೇನು ರೀತಿ ಅರ್ಥ ಮಾಡ್ಕೋಬೇಕು, ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ, ಗೊಂದಲಕ್ಕೆ ಅವಕಾಶ ಇದೆ, ಆ ರೀತಿ ಮಾಡುವಂಥದ್ದಿದೆ. ಅದನ್ನೆಲ್ಲ ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ತರಾತುರಿಯಾಗಿ ಮಾಡಿದ್ರು ಅದನ್ನ ರದ್ದು ಮಾಡತಕ್ಕಂಥದ್ದಾಗಿದೆ. ನ್ಯಾಯಾಲಯದಲ್ಲಿ ಅದಕ್ಕೆ ಇದಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸ ಮಾಡ್ತೀವಿ.